ನಮಸ್ಕಾರ, ನಾನು ಪ್ರಕಾಶ್ ವೈಎಂ. ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಒಂದು ಕಾಲದಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲದೇನೆ ಹುಚ್ಚು ನಾಯಿಗಳ ತರ ಓಡಾಡ್ತಾ ಇದ್ದಂತ ಜನರಿಗೆ, ನಾಗರಿಕತೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದಿರೋ ವಿದೇಶಿಗರಿಗೆ, ಮನುಷ್ಯರಾದ ನಾವು ಮಾನನ ಮುಚ್ಚೋದಿಕ್ಕೆ ಬಟ್ಟೆನ ಹಾಕ್ಬೇಕು ಅಂತ ಪ್ರಪಂಚಕ್ಕೆ ಹೇಳಿಕೊಟ್ಟ ದೇಶ ನಮ್ದು. ಅಂತಹ ಭಾರತೀಯರನ್ನ ತುಂಬಾ ಅವಮಾನದ ರೀತಿಯಲ್ಲಿ ನೋಡ್ಲಾಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ವೀಕ್ಷಕರೇ, ಆಗಿನ್ನು ಮುಂಬೈಯಲ್ಲಿ ಅತಿ ಗಣ್ಯರಿಗಿಂತ ಕೆಲವು ಹೋಟೆಲ್ಗಳು ಮಾತ್ರ ಇದ್ವು. ಆ ಹೋಟೆಲ್ಗಳಲ್ಲಿ ಅತಿ ಭವ್ಯವಾದ ಹೋಟೆಲ್ ಅಂತ ಕರೀತಾ ಇದ್ದು ಮುಂಬೈನ ವಾಟ್ಸನ್ ಎಂಪ್ಲಾಯ್ಡೆ ಹೋಟೆಲ್. ಆಗಿನ್ನು 18ನೇ ಶತಮಾನದ ಕೊನೆಯ ವರ್ಷಗಳು. ಇನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ, ಬ್ರಿಟಿಷರ ಆಳ್ವಿಕೆಯಲ್ಲೇ ಇತ್ತು. ಆಗ ಉದ್ಯಮಿಯಾದ ಜೇಮ್ಶೆಡ್ಜಿ ಟಾಟಾರವರು ಮುಂಬೈನ ಈ ಒಂದು ಹೋಟೆಲ್ಗೆ ವಾಸವನ್ನ ಹೂಡೋದಕ್ಕೆ ಹೋಗ್ತಾರೆ. ಆದ್ರೆ ಅವರಿಗೆ ಆ ಹೋಟೆಲ್ನ ಪ್ರವೇಶಕ್ಕೆ ನಿರಾಕರಿಸಲಾಗಿತ್ತು. ಮತ್ತೆ ಅಲ್ಲೇ ನೇತಾಕಲಾಗಿದ್ದ ಒಂದು ಬೋರ್ಡ್ ಅನ್ನು ತೋರಿಸ್ತಾರೆ. ಆ ಒಂದು ಬೋರ್ಡ್ ಅಲ್ಲಿ ಏನ್ ಬರ್ದಿರುತ್ತೆ ಅಂದ್ರೆ, ಇಲ್ಲಿ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಯಾವುದೇ ಕಾರಣಕ್ಕೂ ಪ್ರವೇಶ ಇಲ್ಲ ಅನ್ನೋ ಒಂದು ಬೋರ್ಡ್ ಅನ್ನ ನೇತು ಹಾಕಿರ್ತಾರೆ ಕೆಂಪು ಮೂತಿಗಳು. ಈ ಒಂದು ಅವಮಾನವನ್ನು ಅವರು ಎಷ್ಟರ ಮಟ್ಟಿಗೆ ಮನಸ್ಸಿಗೆ ತಗೊಂಡಿರ್ತಾರೆ ಅಂದ್ರೆ, ಇದು ನನ್ನೊಬ್ಬನಿಗೆ ಆದ ಅವಮಾನ ಅಲ್ಲ, ಪೂರ್ತಿ ಭಾರತೀಯರಿಗೆ ಆದ ಅವಮಾನ ಅಂತ ಯೋಚನೆ ಮಾಡಿದ ಜೇಮ್ಶೆಡ್ಜಿ ಟಾಟಾರ್ ಅವರು ಈ ಪ್ರಪಂಚದಲ್ಲಿಯೇ ಯಾವನು ಕೂಡ ಈ ತರಹದ ಒಂದು ಹೋಟೆಲ್ ನ ಕಟ್ಟಿರಬಾರ್ದು ಅಂತ ಒಂದು ಹೋಟೆಲ್ ನ ಕಟ್ತೀನಿ ಅಂತ ತೀರ್ಮಾನ ಮಾಡಿದ ಜೇಮ್ಶೆಡ್ಜಿ ಟಾಟಾರ್ ಅವರು ಬ್ರಿಟಿಷರಿಂದ ಆದ ಅವಮಾನಕ್ಕೆ ಕಟ್ಟಿದ ಹೋಟೆಲ್ ಮುಂಬೈನ ತಾಜ್ ಹೋಟೆಲ್. 1903 ಡಿಸೆಂಬರ್ 16ನೇ ತಾರೀಕಿಂದ ಆರಂಭವಾದ ಈ ಹೋಟೆಲ್ ಇಂದಿಗೂ ಕೂಡ ಭಾರತದ ಅತ್ಯಂತ ಭವ್ಯವಾದ ಹೋಟೆಲ್ ಮತ್ತು ದುಬಾರಿಯಾದ ಹೋಟೆಲ್ ಅನ್ನೋ ಪ್ರಖ್ಯಾತಿಗೆ ಪಾತ್ರವಾಗಿದೆ. 1903ರಲ್ಲಿ ಈ ಒಂದು ಕಟ್ಟಡ ಪೂರ್ಣಗೊಂಡಾಗ ಅದಕ್ಕೆ ಖರ್ಚಾದ ವೆಚ್ಚ ಎಷ್ಟು ಅಂದ್ರೆ, ಆಗಿನ ಕಾಲಕ್ಕೆನೆ ಸುಮಾರು 2.5 ಲಕ್ಷ ಪೌಂಡ್ ಹಣ ಖರ್ಚಾಗಿತ್ತು. ಮತ್ತೆ ಈ ಒಂದು ಕಟ್ಟಡವನ್ನ ಇವಾಗೇನಾದ್ರೂ ನಿರ್ಮಾಣ ಮಾಡಬೇಕು ಅಂದ್ರೆ ಸುಮಾರು 127 ಮಿಲಿಯನ್ ಪೌಂಡ್ ಹಣ ಬೇಕಾಗುತ್ತೆ. ಅಂದ್ರೆ ನೀವು ಯೋಚನೆ ಮಾಡಬಹುದು ಆಗಿನ ಕಾಲಕ್ಕೆ ಇನ್ನೆಷ್ಟು ಅದ್ದೂರಿಯಾಗಿ ಆ ಒಂದು ಹೋಟೆಲ್ ನ ನಿರ್ಮಾಣ ಮಾಡಿದ್ರು ಅಂತ. ಅವತ್ತು ಯಾವ ಕೆಂಪು ಮೂತಿಗಳು ಒಬ್ಬ ಭಾರತೀಯನಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಅನ್ನು ಹಾಕಿದ್ರು, ಅದೇ ಕೆಂಪು ಮೂತಿಗಳು ಆ ಹೋಟೆಲ್ ನ ನಿರ್ಮಾಣ ಮಾಡಿದ ರೀತಿ ಮತ್ತೆ ಅದರ ಅದ್ದೂರಿತನವನ್ನು ನೋಡಿ ಶಬಾಷ್ಗಿರಿನ ಕೊಟ್ಟಿದ್ರು. ಮತ್ತೆ 1970 ಈ ಒಂದು ಹೋಟೆಲ್ ನ ಕೋಣೆಗಳ ಸಂಖ್ಯೆ 225 ರೂಮ್ಗಳಿತ್ತು. ಆದ್ರೆ ತುಂಬಾ ಬೇಡಿಕೆ ಜಾಸ್ತಿ ಆಗ್ತಾ ಸುಮಾರು 565ಕ್ಕೆ ಆ ಕೋಣೆಗಳ ಸಂಖ್ಯೆನ ಹೆಚ್ಚಿಸಲಾಯಿತು. ಮತ್ತೆ ಈ ಜಗತ್ತಿನ ಅತಿ ಗಣ್ಯರು ಯಾರೇ ಭಾರತಕ್ಕೆ ಭೇಟಿ ನೀಡಿದ್ರು ಕೂಡ ಮೊದಲು ಆಯ್ಕೆ ಮಾಡೋದು ಈ ಒಂದು ತಾಜ್ ಹೋಟೆಲ್ನೇ. ಬ್ರಿಟಿಷರಿಂದ ಭಾರತೀಯರಿಗಾದ ಅವಮಾನವನ್ನ ಸಹಿಸಲಾರದೇನೆ ಈ ಒಂದು ಹೋಟೆಲ್ ನಿರ್ಮಾಣ ಮಾಡಿದ ಜೇಮ್ಶೆಡ್ಜಿ ಟಾಟಾರ್ ಅವರು ನಿಜಕ್ಕೂ ಗ್ರೇಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.